ಇರಾನ್ ಮತ್ತು ಇಸ್ರೇಲ್ ವಿದೇಶಾಂಗ ಸಚಿವರಿಗೆ ಜೈಶಂಕರ್ ಕರೆ ಮಾಡಿದ್ದಾರೆ. ಉಭಯ ದೇಶಗಳ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಮಾತುಕತೆಯನ್ನು ಆಡಿದ್ದಾರೆ. ಪ್ರಾದೇಶಿಕ ಭದ್ರತೆ ಮತ್ತು ಶಾಂತಿಯ ಕುರಿತು ಗಂಭೀರ ಚರ್ಚೆಯನ್ನು ನಡೆಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಗ್ಚಿ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಇಸ್ರೇಲ್ ವಿದೇಶಾಂಗ ಸಚಿವರಾಗಿರುವಂತಹ ಗಿಡಿಯಾನ್ ಸಾರ್ ಅವರೊಂದಿಗೂ ಸಹ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೈಶಂಕರ್. ಕಾರಣ ಏನು ಅಂದರೆ, ಇದು ಕೇವಲ ಆ ದೇಶಗಳ ಮಾತ್ರ ಯುದ್ಧ ಅಲ್ಲ. ಅದು ಒಂದು ವೇಳೆ ವಿಶ್ವದ ಯಾವುದೇ ಭಾಗದಲ್ಲಿ ಯುದ್ಧ ಆದರೂ ಸಹ ಅದರ ಪರಿಣಾಮಗಳು ಬೇರೆ ಬೇರೆ ದೇಶಗಳ ಮೇಲೆ ಬೀಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಭಾರತದ ವಿಚಾರವಾಗಿ ಹೇಳೋದಾದ್ರೆ, ಕೇವಲ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ಅಲ್ಲ ಇದು. ಅವರು ನೇರವಾಗಿ ಯುದ್ಧವನ್ನು ಮಾಡ್ತಾ ಇದ್ರೆ ಪರೋಕ್ಷವಾಗಿ ಅದರ ಪರಿಣಾಮಗಳು ಭಾರತದ ಮೇಲೂ ಸಹ ಬೀಳುತ್ತೆ. ಟ್ರೇಡ್ ಮೇಲೆ ಈಗಾಗಲೇ ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ, ಯಾವಾಗ ಮಧ್ಯಾಹ್ನದಿಂದ ಯುದ್ಧ ಆರಂಭ ಆಗುತ್ತೆ, ಯುದ್ಧ ಆರಂಭ ಆಗಿದ ಕೆಲವೇ ಗಂಟೆಗಳಲ್ಲಿ ಇಡೀ ವಿಶ್ವದಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. 5% ಈಗಾಗಲೇ ಏರಿಕೆ ಆಗಿಬಿಟ್ಟಿದೆ. ತಜ್ಞರು ಹೇಳೋ ಪ್ರಕಾರ ಮುಂದಿನ ಹಂತಗಳಲ್ಲಿ ಅದರ ಪರಿಣಾಮ 20% ಏರಿಕೆ ಆಗುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳ್ತಾರೆ. ಇದು ಕೇವಲ ಒಂದೇ ಒಂದು ಕಚ್ಚಾ ತೈಲದ ಬೆಲೆಯ ವಿಚಾರವಾಗಿ ಮಾತ್ರ ಹೇಳ್ತಿರೋದು. ಅದರ ಜೊತೆಗೆ ಅದರ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ಬಹಳಷ್ಟು ಕಮಾಡಿಟೀಸ್ಗಳಿರ್ತವೆ, ಬಹಳಷ್ಟು ವಸ್ತುಗಳಿರ್ತವೆ, ಬಹಳಷ್ಟು ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಐಟಮ್ಸ್ಗಳಿರ್ತವೆ. ಆ ಎಲ್ಲದರ ಮೇಲೂ ಸಹ ನೇರ ಪರಿಣಾಮ ಬೀರುತ್ತೆ. ಕೇವಲ ಅದು ಒಂದೇ ಅಲ್ಲ, ಇದು ನೇರವಾದಂತಹ ಪರಿಣಾಮಗಳಾದರೆ ಇಂಡೈರೆಕ್ಟ್ ಪರಿಣಾಮಗಳು ಯಾವುದು ಅಂದರೆ, ಹಾರ್ಮುಸ್ ಜಲಸಂಧಿ ಬಂದ್ ಮಾಡಿರುವಂತಹ ಕಾರಣಕ್ಕಾಗಿ ಅಲ್ಲೂ ಸಹ ನೇರವಾದಂತಹ ಪರಿಣಾಮಗಳು. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ವಸ್ತುಗಳು ನಿಗದಿತ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ರೀಚ್ ಆಗೋದಿಲ್ಲ. ಯುದ್ಧದ ಕಾರ್ಮೋಡ ಇದೆ ಅಂದ ತಕ್ಷಣವೇ ಎಲ್ಲವೂ ಸಹ ಬಂದಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫೈಟರ್ ಜೆಟ್ಗಳು ಹಾರಾಟವನ್ನು ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ದೇಶಗಳೇನು ಮಾಡ್ತವೆ, ನೋ ಫ್ಲೈ ಝೋನ್ ಅಂತ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ವಿಮಾನಗಳು ಹಾರಾಟ ಮಾಡೋದಕ್ಕೆ ಆಗೋದಿಲ್ಲ. ಅವಾಗಲೇ ಅಬುಧಾಬಿಯಿಂದ ಒಬ್ಬ ವ್ಯಕ್ತಿ ಮಾಧವ್ ಅನ್ನುವಂಥವ್ರು ಮಾತನಾಡ್ತಾ ಇದ್ರು, ಈಗಾಗಲೇ ನಮ್ದು ಎಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದಾವೆ ಸರ್, ಮುಂದಿನ 24 ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ಫ್ಲೈಟ್ಗಳಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ವಾಪಸ್ ಅಲ್ಲಿರುವಂತಹ ಹೋಟ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದು ಕೇವಲ ಒಂದು ದೇಶದ ವಿಚಾರ ಮಾತ್ರ. ಈಗಾಗಲೇ ನಾವು ಮುಂಚೆನೂ ಹೇಳ್ತಾ ಇದ್ವಿ, ಭಾರತದಿಂದ ಸ್ಪೆಷಲಿ ಬೆಂಗಳೂರಿಂದ ಏರ್ ಇಂಡಿಯಾ ವಿಮಾನ ಹಾರಾಟವನ್ನು ವಿದೇಶಕ್ಕೆ ಸಂಚಾರ ರದ್ದು ಮಾಡಿದೆ ಅಂತ ಮೆಸೇಜ್ ಬಂತು. ಬರೋಬ್ಬರಿ 55 ವಿಮಾನಗಳು. ಇದರ ನೇರವಾದಂತಹ ಪರಿಣಾಮ ಒಂದು ಕಡೆ ಆದರೆ, ಇಂಡೈರೆಕ್ಟ್ ಎಫೆಕ್ಟ್ಗಳೇನಿದ್ದಾವೆ ಅದು ಸಹ ದೊಡ್ಡ ಮಟ್ಟದಲ್ಲಿ ಜನರ ಜೀವನದ ಮೇಲೆ ಬೀಳುತ್ತೆ. ಇನ್ನು ಕಾಸ್ಟ್ ಜಾಸ್ತಿ ಆಗುತ್ತೆ. ಕಚ್ಚಾ ವಸ್ತುಗಳು ಏನಿದ್ದಾವೆ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ. ಕೆಲವೊಂದು ದೇಶಗಳಿಗೆ, ನಾವು ಇರಾನ್ಗಾಗಿರಲಿ ಅಥವಾ ಅಬುಧಾಬಿಗಾಗಿರಲಿ ಅಥವಾ ಏನಂದರೆ ಬೇರೆ ಬೇರೆ ಕಡೆಗೆ ಏನಂದರೆ ನಮ್ಮ ಭಾರತದಿಂದ ಎಕ್ಸ್ಪೋರ್ಟ್ ಮಾಡುವಂಥ ಐಟಮ್ಸ್ಗಳಿರ್ತವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.